ಗ್ಯಾರಂಟಿ ನಮ್ಮ ಇಲಾಖೆ 5 ಜನ ಇದ್ದಾರೆ, ಡಿಸ್ಟ್ರಿಕ್ಟ್ ಲೆವೆಲ್ ಎಲ್ಲ ಇದ್ದಾರೆ. ಇವುಗಳು 4 ತಾಲೂಕು ಪ್ರಥಮವಾಗಿ ಅಭಿನಂದಿಸುತ್ತೇನೆ. ಆರ್ಯ ಸೈನ್ಸ್ PU ಕಾಲೇಜ್ ಶಿವಮೊಗ್ಗದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಕಟ್ಟಡದ ಉದ್ಘಾಟನಾ ಸಮಾರಂಭ. ಶಿವಮೊಗ್ಗದ LBS ನಗರದಲ್ಲಿ ಸುಸಜ್ಜಿತ ಲ್ಯಾಬ್ ಹಾಗೂ ಅನುಭವಿ ಉಪನ್ಯಾಸಕರನ್ನು ಹೊಂದಿರುವ ಆರ್ಯ ಸೈನ್ಸ್ PU ಕಾಲೇಜಿನಲ್ಲಿ ಇದೇ ಜೂನ್ 26ರಂದು ಜಗದ್ಗುರು ಶ್ರೀ 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 ವಿಧುಶೇಖರ ಭಾರತಿ ಶ್ರೀಗಳ ಅಮೃತ ಹಸ್ತದಿಂದ ಉದ್ಘಾಟನೆಗೊಳ್ಳಲಿದೆ. ಉದ್ಘಾಟನಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ ಕೋರುವವರು ಎನ್ ರಮೇಶ್, ಕಾರ್ಯದರ್ಶಿಗಳು ಹಾಗೂ ಪ್ರಾಂಶುಪಾಲರು, ಸಿಬ್ಬಂದಿಗಳು, ಆರ್ಯ ಸೈನ್ಸ್ PU ಕಾಲೇಜ್. ರಾಗಿಣಿ ಸಿಂಗ್ ವೆಂಚೂರ್ ಅರ್ಪಿಸುವ ಹೆಮ್ಮೆಯ ಭಾರತೀಯ ಮಹಿಳೆಯರಿಗಾಗಿ ಶುಭಾರಂಭಗೊಂಡಿದೆ ಪೀಚ್ ಮೂಡ್ ಎಕ್ಸ್ಕ್ಲೂಸಿವ್ ಡ್ರೆಸ್ ಸ್ಟೋರ್. ನಮ್ಮಲ್ಲಿ ಮಹಿಳೆಯರ ಆಕರ್ಷಕ ಸಲ್ವಾರ್ ಸೂಟ್, ಕುರ್ತಿ, ಟಾಪ್ಸ್, ಕೋ-ಆರ್ಡ್ ಸೆಟ್ ಹಾಗೂ ಡ್ರೆಸ್ಸಸ್ ದೊರೆಯುತ್ತದೆ. ಹಾಗಿದ್ರೆ ಇಂದೇ ಭೇಟಿ ಕೊಡಿ ಪೀಚ್ ಮೂಡ್ ಸ್ಟೋರ್, ಬ್ಯಾರಿಸ್ ಸಿಟಿ ಸೆಂಟರ್, 2nd ಫ್ಲೋರ್, SN ಮಾರ್ಕೆಟ್, ಶಿವಮೊಗ್ಗ. ನಮ್ಮ ದೂರವಾಣಿ ಸಂಖ್ಯೆ 7204094951 7204094952. ಆದರೆ ಅದಕ್ಕೆ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಸ್ಪಷ್ಟನೆ ನೀಡಿ ಈ ಯೋಜನೆ ಯಾವುದೇ ಕಾರಣಕ್ಕೂ ನಿಲ್ಲುವುದಿಲ್ಲ, ನಿಲ್ಲುವುದೇ ಪ್ರಶ್ನೆಯೇ ಇಲ್ಲ ಹಾಗೂ ಯಥಾಸ್ಥಿತಿಯಲ್ಲಿ ಯೋಜನೆಗಳು ಮುಂದುವರಿಯುತ್ತಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಆದ್ದರಿಂದ ಈ ಯೋಜನೆಯ ಫಲಾನುಭವಿಗಳಿಗೆ ನಾವು ಆತಂಕ ಪಡಬೇಡಿ, ಈ ಯೋಜನೆ ಗಟ್ಟಿಯಾಗಿ ಮುಂದುವರಿಯುತ್ತಿದೆ ಎಂಬ ಸಂದೇಶವನ್ನ ನಾವೆಲ್ಲರೂ ನೀಡಬೇಕಾಗಿ ಅಧಿಕಾರಿಗಳು ಈ ಬಗ್ಗೆ ಹೆಚ್ಚಿನ ಅನುಷ್ಠಾನ ಜೊತೆಯಲ್ಲಿ ಸಾಮಾನ್ಯ ಜನರಲ್ಲಿ ಅರಿವು ಮೂಡಿಸುವಂತಹ ಕೆಲಸವನ್ನ ಮಾಡಬೇಕಾಗಿದೆ. ನಾನು ಮುಂಚೆ ಹೇಳಿದಂತೆ ಈ ಯೋಜನೆಯಲ್ಲಿ ಯಾವುದೇ ದೂರವಿಲ್ಲದಿದ್ದರಿಂದ ನಾವು ಜನಸಾಮಾನ್ಯರ ಜೊತೆಯಲ್ಲಿ ಜನಗಳ ಜೊತೆಯಲ್ಲಿ ಒಡನಾಡಿಕೊಂಡು ಅವರ ಎಲ್ಲ ಪರಮಾವಧಿಗಳಿಗೆ ನ್ಯಾಯ ತೋರಿಸಿಕೊಡುವಂತಹ ಕೆಲಸವನ್ನ ನಾವು ಮಾಡಬೇಕಾಗ್ತದೆ. ಆಮೇಲೆ ಕೆಲವೊಂದು ಅರ್ಜಿದಾರರು ಕೆಲವು ದೂರುಗಳಿಂದ ನಮಗೆ ಬಂದಿದ್ದ ತಾಂತ್ರಿಕ ದೋಷ, ಸಣ್ಣ ಪುಟ್ಟ ದೋಷಗಳನ್ನ ಇದೆ ಎಂದು ಅಷ್ಟೇ, ಯಾವುದೇ ಬೇಜಾರು ದೂರುಗಳಿಲ್ಲ. ಆದ್ರೆ ಈ ಸಣ್ಣ ಪುಟ್ಟ ದೋಷಗಳನ್ನ ಸರಿಪಡಿಸಿ ತಾಂತ್ರಿಕವಾಗಿ ಯಾವುದೇ ತೊಂದರೆ ಇದ್ರೂ ಸರಿಪಡಿಸಿ ಎಲ್ಲ ಅನುಭವಗಳನ್ನ ಈ ಯೋಜನೆ ವ್ಯಾಪ್ತಿಯಲ್ಲಿ ತರುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡಬೇಕು. ಯಾಕೆಂದ್ರೆ ಈ ಗ್ಯಾರಂಟಿ ಯೋಜನೆ ನಾವು ಯಾವುದೇ ಒಂದು ಉದ್ದೇಶಕ್ಕಾಗಿ ಅಂದ್ರೆ ಸಾಮಾನ್ಯ ಜನರ ಆರ್ಥಿಕ ಸಬಲೀಕರಣಕ್ಕಾಗಿ ಸರ್ಕಾರ ಯೋಜನೆಯನ್ನು ಜಾರಿಗೆ ತಂದಿದೆ. ನಮ್ಮ ಯೋಜನೆಯಲ್ಲಿ ಬರುವಂತಹ ಫಲಾನುಭವಿಗಳೆಲ್ಲರೂ ಬಡವರೇ, ಯಾರು ಶ್ರೀಮಂತರು ಯಾರು ಈ ಯೋಜನೆಗೆ ಆಗ್ತಿಲ್ಲ. ಆದ್ರಿಂದ ನಾವೆಲ್ಲರೂ ಅವರ ಅಭಿವೃದ್ಧಿ ಮತ್ತು ಆರ್ಥಿಕ ಶಕ್ತಿ ತುಂಬುವಂತಹ ಕೆಲಸವನ್ನ ನಾವೆಲ್ಲರೂ ಮಾಡಬೇಕಾಗಿದೆ. ಅದಕ್ಕಾಗಿ ಈ ಯೋಜನೆ ವ್ಯಾಪ್ತಿಯಲ್ಲಿ ಎಲ್ಲ ಅಧಿಕಾರಿಗಳು ಮತ್ತು ನಮ್ಮ ಎಲ್ಲ ಸದಸ್ಯರು ಅವರ ಅಭಿವೃದ್ಧಿ, ಆರ್ಥಿಕ ಅಭಿವೃದ್ಧಿ ದೃಷ್ಟಿ ಇಟ್ಕೊಂಡು ಕೆಲಸವನ್ನ ನಾವೆಲ್ಲರೂ ಮಾಡಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಶಿವಮೊಗ್ಗ ಜಿಲ್ಲೆ ಯಶಸ್ವಿಯಾಗಿ ಈ ಅನುಷ್ಠಾನ ಯೋಜನೆಯನ್ನ ಅನುಷ್ಠಾನಗೊಳಿಸುವುದರ ಜೊತೆಯಲ್ಲಿ ಆರ್ಥಿಕ ಸಬಲೀಕರಣವನ್ನ ಇದು ಮಾಡುವಂತಹ ಕೆಲಸ ನಾವೆಲ್ಲರೂ ಮಾಡಬೇಕಂತ ನಾನು ಈ ಪ್ರಸ್ತಾವನೆಯನ್ನ ತಿಳಿಸ್ತೇನೆ.